ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೃಷ್ಣ ಸಂದೇಶಗಳು ನಿಮಗಾಗಿ. ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ನಾವು ಕಾದು ನೋಡಬೇಕು ಅಷ್ಟೇ. ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೇ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಧ್ವನಿ ಬರುತ್ತದೆ. ಆ ಧ್ವನಿಯ ಮೂಲ ಸ್ವಯಂ ಭಗವಂತನೇ ಆಗಿರುತ್ತಾನೆ. ನ್ಯಾಯ ಹಾಗೂ ಪ್ರತೀಕಾರಗಳ ನಡುವೆ ಕಡಿಮೆ ಅಂತರವಿರುತ್ತದೆ, ಹಾಗೂ ಈ ಅಂತರದ ಹೆಸರೇ ಧರ್ಮ. ಸತ್ಯವಲ್ಲವೇ? ನೀವೇ ಯೋಚಿಸಿ ನೋಡಿ. ನೀವು ನಿಮ್ಮ ವಿಷಯದಲ್ಲಿ ಸತ್ಯವಂತರಾಗಿರಿ. ವಿಶ್ವದ ಯಾರ ಬಗ್ಗೆಯೂ ನೀವು ಚಿಂತಿಸುವ ಅಗತ್ಯವಿಲ್ಲ. ಹಾಸ್ಯ ಅಂದರೆ ನಗು. ಜೀವನದಲ್ಲಿ ಎಷ್ಟು ಮಹತ್ವಪೂರ್ಣ ಅರ್ಥವಿದು. ನಾವು ಸದಾ ನಗುತ್ತಿರಬೇಕು ಅಂದುಕೊಳ್ಳುತ್ತೇವೆ. ನಾವು ಸದಾ ಬೇರೆಯವರ ಮುಖದಲ್ಲಿ ನೋಡಿಕೊಳ್ಳಬೇಕು ಅಂದುಕೊಳ್ಳುತ್ತೇವೆ. ಆದರೆ ಹಾಸ್ಯ ಇದರ ಪ್ರಕಾರ ಅನೇಕ ತರಹ ಇದೆ. ಮತ್ತು ಈ ಹಾಸ್ಯದ ಆಧಾರ ಏನು? ಅದಕ್ಕೂ ಕೂಡ ತುಂಬ ಮಹತ್ವವಿದೆ. ಹಾಸ್ಯ ಯಾವಾಗ ಉಪಯೋಗಕ್ಕೆ ಬರುತ್ತೆ ಎಂದರೆ ಅದು ನಮ್ಮ ಮನಸ್ಸಿನ ಶುದ್ಧತೆಯಿಂದ ಬಂದಾಗ. ಹಾಸ್ಯ ಆವಾಗಲೇ ಉಪಯುಕ್ತವಾಗುವುದು. ಅದು ಎದುರಿಗಿರುವವರನ್ನು ನಗಿಸಿ ಅವರ ಕಷ್ಟಗಳನ್ನು ಮರೆಸಿದಾಗ. ಆದರೆ ಅದೇ ಹಾಸ್ಯ ಅಸೂಯೆಯಿಂದ ಬಂದರೆ ಆಗ ಅದು ಅವಮಾನ ಆಗಿ ಹೋಗುತ್ತದೆ. ಎದುರಿಗಿರುವ ಮನಸ್ಸನ್ನು ನೋಯಿಸುತ್ತದೆ. ಆಮೇಲೆ ಅವರು ಸಜ್ಜಾಗಿರ್ತಾರೆ. ಸಮಯ ಬಂದಾಗ ನಿಮ್ಮ ಮೇಲೆ ಪ್ರಹಾರ ಮಾಡುತ್ತಾರೆ. ನೀನು ನಿನ್ನ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡಿದ್ದೀಯಾ ಅಂತ ನಿನಗನಿಸುತ್ತೇ ಇದ್ದರೆ ಅದನ್ನು ನಿನ್ನ ತಲೆಯಿಂದ ಇವತ್ತೇ ತೆಗೆದು ಹಾಕಿಬಿಡು. ನೆನಪಿಟ್ಟುಕೋ, ಮರಗಳು ಪ್ರತಿ ವರ್ಷ ತನ್ನ ಎಲೆಗಳನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಆದರೆ ಮತ್ತೆ ಆ ಮರ ಎತ್ತರವಾಗಿ ನಿಲ್ಲುತ್ತೆ. ಮತ್ತೆ ಬರಲು ಉತ್ತಮ ದಿನಗಳಿಗಾಗಿ ಕಾಯುತ್ತಾ ಇರುತ್ತೆ. ಅದೇ ತರಹ ನೀನು ಕೂಡ ಜೀವನದಲ್ಲಿ ನೋವು ಕಷ್ಟಗಳಿಗೆ ಹೆದರಿ ನಿನ್ನ ಜೀವನವೇ ಮುಗಿದು ಹೋಯಿತು ಅಂತ ಭಾವಿಸಬೇಡ. ಇಂದು ನಿನ್ನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನೀನು ನಿನ್ನ ಉತ್ತಮ ನಾಳೆಯನ್ನು ಹೊಂದಲು ಸಾಧ್ಯವಿಲ್ಲ. ಜೀವನದಲ್ಲಿ ಒಂಟಿಯಾಗಿರುವುದು ಮತ್ತು ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ ಆಗುತ್ತದೆ. ನೀವು ಯಾರ ಹಿಂದೆಯೂ ಹೋಗಬೇಡಿ. ಹಿಂದೆ ಹೋದಷ್ಟು ನಿಮ್ಮನ್ನು ಕಡೆಗಣಿಸುವವರು ಹೆಚ್ಚಾಗಿ ಸಿಗುತ್ತಾರೆ. ನಿಮ್ಮನ್ನು ಅರ್ಥ ಮಾಡಿಕೊಂಡವರು ನೀವೇ ಬೇಕು ಎನ್ನುತ್ತಾರೆ. ಅದೇ ರೀತಿ ನಿಮ್ಮನ್ನು ಕಂಡರೆ ಇಷ್ಟ ಆಗದವರು ನಿಮ್ಮನ್ನು ಬೇಡ ಎನ್ನುವವರು. ನಿಮ್ಮಿಂದ ದೂರ ಉಳಿಯುವುದೇ ಒಳ್ಳೆಯದು. ನಿಮ್ಮ ಬದುಕಿನಲ್ಲಿ ಈ ವ್ಯಕ್ತಿ ಇರಲೇಬೇಕು ಎಂದು ಅವರ ಹಿಂದೆ ಹೋಗಿ ಬೇಡಿಕೊಳ್ಳುತ್ತಲೇ ಇರಬೇಡಿ. ಏಕೆಂದರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಶಾಶ್ವತವಲ್ಲ. ಅದೇ ರೀತಿ ಯಾವ ವಸ್ತುವು ಕೂಡ ಶಾಶ್ವತವಲ್ಲ. ಬದುಕು ಬದಲಾಗಬೇಕು ಅಂದರೆ ಮನಸ್ಥಿತಿ ಬದಲಾಗಬೇಕು. ಮನಸ್ಥಿತಿ ಬದಲಾಗಬೇಕು ಅಂದರೆ ಪರಿಸ್ಥಿತಿ ಬದಲಾಗಬೇಕು. ಪರಿಸ್ಥಿತಿ ಬದಲಾಗಬೇಕು ಅಂದರೆ ಕಾಲ ಬದಲಾಗಬೇಕು. ಕಾಲ ಬದಲಾಗಬೇಕು ಅಂದರೆ ಎಲ್ಲವನ್ನ ಎದುರಿಸಿ ಸಹಿಸುವ ತಾಳ್ಮೆ ಇರಬೇಕು. ತಾಳ್ಮೆ ಮೈಗೂಡಬೇಕಾದರೆ ಪರಮಾತ್ಮನ ಮೇಲೆ ನಂಬಿಕೆ ಗಟ್ಟಿಯಾಗಿರಬೇಕು. ಧರ್ಮ ಮಾರ್ಗದಲ್ಲಿ ನಡೆಯುವ, ಒಳ್ಳೆಯ ಕಾರ್ಯ ಮಾಡುವ ಸಚ್ಚಾರಿತ್ರ್ಯದ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತದೆ. ಪರಿಸ್ಥಿತಿಗಳು ಅವನ ಜೀವನದ ಸುಖಕ್ಕೆ ಅಡ್ಡಿಯಾಗಿರುವುದಿಲ್ಲ. ಸಮಾಜದಲ್ಲಿ ಸನ್ಮಾನ ಹಾಗೂ ಮನಸ್ಸಿನಲ್ಲಿ ಸದಾ ಸಂತೋಷವಿರುವುದು. ಅರ್ಥಾತ್ ಒಳ್ಳೆಯ ನಡತೆ ಭವಿಷ್ಯದಲ್ಲಿ ಯಾವುದೇ ಸುಖದ ಮಾರ್ಗವಲ್ಲ. ಒಳ್ಳೆಯ ನಡತೆಯೇ ಸ್ವಯಂ ಸುಖವಾಗಿದೆ. ಅಥವಾ ಕೆಟ್ಟ ನಡತೆ ಭವಿಷ್ಯದಲ್ಲಿ ಯಾವುದೇ ದುಃಖಕ್ಕೆ ಮಾರ್ಗವಲ್ಲ. ಅಧರ್ಮ ಅದೇ ಕ್ಷಣ ದುಃಖವನ್ನು ಉತ್ಪನ್ನ ಮಾಡುತ್ತದೆ. ಧರ್ಮದಿಂದ ಸುಖವಲ್ಲ, ಧರ್ಮವೇ ಸ್ವಯಂ ಸುಖವಾಗಿದೆ. ಜೊತೆಗೆ ಇದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರಗೊಳ್ಳಬೇಡಿ. ಬದಲಾಗುವವರು ಆಗಲಿ ಬಿಡಿ. ಜನರು ಬಣ್ಣ ಬದಲಾಯಿಸಿದರೆ ದೇವರು ಸಮಯವನ್ನೇ ಬದಲಾಯಿಸುತ್ತಾರೆ. ಕೊನೆಯದಾಗಿ ಒಂದು ಮಾತು, ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಕೃಷ್ಣನನ್ನು ನಂಬಿ ಮೋಸ ಹೋದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲರೂ ಹೇಳಿ ಹರೇ ಕೃಷ್ಣ ಹರೇ ರಾಮ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.